ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ. ನಾವು ಕನ್ನಡ ಹುಟ್ಟಿ ಕನ್ನಡದವರಾಗಿ ನಮಗಿನ 10 ಪೈಸೆ ಬೆಲೆ ಇಲ್ಲ. ಏನು ಬೈಯಪ್ಪನಹಳ್ಳಿಯಲ್ಲಿ ನಡೆದಂತಹ ಹಲ್ಲೆ ರಾಜ್ಯಾದ್ಯಂತವನ್ನು ಕೋಲಾಹಲವನ್ನೇ ಸೃಷ್ಟಿಸಿದೆ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ರಕ್ಷಣೆ ಇಲ್ಲುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ನಮ್ಮ ಕನ್ನಡಿಗರಿಗೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನ ಅವ್ರ ಬಾಯಲ್ಲಿ ಕೇಳ್ತಾ ಹೋಗೋಣ ಬನ್ನಿ. ಅತಿಮೆಚ್ಚಿನ ನಮಗೆ ಒಂದು ಇದು, ಅದಕ್ಕೋಸ್ಕರ ನಮ್ಮ ಕನ್ನಡ ರಕ್ಷಣೆ ಇಲ್ಲ ಅಂದಮೇಲೆ ಈ ಸರ್ಕಾರ ಕಿತ್ತೊಗಿಬೇಕು. ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಹೊಡಿಬೇಕು. ಅವನು DKC ಶ್ರೀರಾಮ್ಗೂ ಅವನಿಗೆ ನಾನು ಅಡ್ರೆಸ್ ಕೊಡ್ತೀನಿ, ಬಸ್ ಸ್ಟ್ಯಾಂಡಾಗಿ ಇರ್ತೀನಿ, ಯಶವಂತ ರೈಲ್ವೆ ಸ್ಟೇಷನ್ ಮಜ್ಜಿಗೆ ಮಾರ್ತಾಯಿರ್ತೀನಿ. ಅದೇನು ಕಿತ್ಕೊಂತಂದು ಕಿತ್ಗಳು ಹೆಂಗಸಿಗೆ ಕೊಟ್ಟುಬಿಟ್ಟು ನಮಗೆಲ್ಲ ಕಿತ್ಕೊಂಬಿಟ್ಟ. ಯಾವುದು ಕಮ್ಮಿ ಇತ್ತು ಸರ್? ಇವತ್ತು ಮಧ್ಯೆ ನಾನು ನಡೆದಾಡೋಕ್ಕೂ ಟ್ಯಾಕ್ಸ್ ಹಾಕ್ತಾನೆ, ಮನೇಲಿರೋಕ್ಕೂ ಟ್ಯಾಕ್ಸ್ ಹಾಕ್ತಾನೆ. ಇನ್ನೇನು ಮಾಡೋ ಈ ಸರ್ಕಾರಕ್ಕೆ ನಾವು ಓಟ್ ಹಾಕಿ ಗೆಲ್ಸ್ಕೊಟ್ಟಿರೋದು. ಈ ಸರ್ಕಾರ ಕಿತ್ತೋಗಿದ್ರೆ ಕಾಂಗ್ರೆಸ್ ಸರ್ಕಾರನ BJPನಾರ ಬರಲಿ ಜನತಾ ಬರಲಿ ಆಮೇಲೆ ನೋಡ್ಕೊಂಡು ಆ ಸರ್ಕಾರ ಬಂದ ಏನು ಮಾಡುತ್ತೆ ಅಂತ ಆಮೇಲೆ ನೋಡ್ಕೊಳ್ಳ. ನಾವು ಲಿಂಗಾಡ್ಸು ಹೋಗಿ ನನ್ನ ಮಕ್ಕಳು ಬಂದ್ಬಿಟ್ಟು ಅದು ಇದು 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 ಒಂದು ಬಂಡಾಯ ಬಿಡಿಸು ನಮಗೆ ತಂದು ಇಟ್ಬಿಟ್ಟು ಈಗ ಮುಸ್ಲಿಮರಿಗೆ ಜಾಸ್ತಿ ಕೊಡ್ತೀನಿ, ಕನ್ನಡರಿಗೆ ಕಮ್ಮಿ ಕೊಡ್ತೀನಿ. ನಾವು ಅಪ್ಪ ಮನೆಯಾಗ ಕೊಡ್ತಾನೆ ಮಗ, ನಾವು ಟ್ಯಾಕ್ಸ್ ನಮ್ಮ ದುಡ್ಡು ನಾವು ಕೊಡೋದಮ್ಮನು ಅವನು ಕೊಡೋದಲ್ಲ ನಿಂತಿತ್ತ ಮಗ. ಆ DKC ತಲೆ 8 ಕೋಟಿ ಆಸ್ತಿ ಮಾಡ್ಕೊಂಡು ಮಗ ಅವನು. ಏನು ಹೇಳೋಣ ಸರ್, ನಾವು ಏನು ಹೇಳೋಣ ಹೇಳಿ? ನಾವು ಕನ್ನಡದಲ್ಲಿ ಹುಟ್ಟಿ ನಾವು ಕನ್ನಡ ನಮ್ಮೇಲೆ ಅವ್ರು ಬರ್ತಾರೆ, ನಾವು ಬಿಡೋಕ್ಕಾಗತ್ತಾ ಹೇಳಿ? ಕನ್ನಡದ ಜನಕ್ಕೆ ರಕ್ಷಣೆನ ಕೊಡ್ತಾನೆ ಇರಲಿಲ್ಲ ಸರ್. ಯಾರು ಕೊಡ್ತಾರೆ ಹೇಳಿ ಇಷ್ಟು ಅಂತ? ಏನಿಲ್ಲ ಬಿಡಿ ಕೇಳಿ. ನಾವು ಕನ್ನಡದವ್ರು ಹುಟ್ಟಿ ಕನ್ನಡದವರಾಗಿ ನಮಗಿನ 10 ಪೈಸೆ ಬೆಲೆ ಇಲ್ಲ. ಹೊರಗಡೆಯಿಂದ ಬಂದವರಿಗೆ ಎಲ್ಲ ಕಾಲ ಪ್ರಪಂಚ ನಡೀತಾ ಇರೋದು. ಇವಾಗೆಲ್ಲ ಈ ಸರ್ಕಾರನೂ ಅವ್ರಿಗೆ ಸಪೋರ್ಟು. ನಾವು ಇಲ್ಲಿ ಹುಟ್ಟಿ ಬೆಳೆದವ್ರಿಗೆ ಏನಿದೆ ಅಂಥ ಪರಿಸ್ಥಿತಿ ಬಂದೈತಿ ಇವಾಗ. ಈಗ ಅವ್ರೇ ಇದು ಕರ್ನಾಟಕ ಐತೆ, ನಾವೇ ಹೋಗ್ಬೇಕಾಯ್ತೀವಿ ಇಲ್ಲಿ ಬೆಂಗಳೂರು ಬಿಟ್ಟು. ಆ ಪರಿಸ್ಥಿತಿ ಬಂದ್ಬಿಟ್ಟೈತಿ. ಅವ್ರು ರಟ್ಟಾಡಿಸ್ಕೊಂಡು ಹೊಡಿಬೇಕು ಸರ್. ನಿಜಲ್ಲೂ ನಮ್ಮ ರಾಜ್ಯಕ್ಕೆ ಬಂದವರೆ, ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡಕ್ಕೆ ಫಸ್ಟು ಆದ್ಯತೆ ಕೊಡಬೇಕು. ಅದನ್ನು ಬಿಟ್ಟು ಬೇರೆ ಯಾವುದೇ ಆದ್ಯತೆ ನಮಗೆ ಸರ್ಕಾರನೂ ಅದಕ್ಕೆ ಬಲ ಕೊಡಬೇಕು. ನಾವೇನಾದರೂ ಹೊಡೆದ್ರಿ ಅಂದರೆ ನಮ್ಮ ಮೇಲೇ ಕೇಸ್ ಮಾಡ್ತಾರೆ, ನಾವು ಬೈದ್ರಿ ಅಂದರೆ ಅವರು ರೇಪೇ ಮಾಡಿಬಿಟ್ರು ಅಂತ ಕೇಸ್ ಮಾಡ್ತಾಯಿದ್ದಾರೆ. ಇದನ್ನು ಯಾರನ್ನ ಕೇಳಬೇಕು? ಇದನ್ನು? ಸರ್ಕಾರ ಸರಿ ಇಲ್ಲ ಸರ್, ಸರ್ಕಾರ ಸರಿ ಇಲ್ಲ. ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಹೊರತು ಬೇರೆ ಏನಿಲ್ಲ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರಿಗೆ ಫಸ್ಟು ಮೊದಲನೇ ಆದ್ಯತೆ ಕೊಟ್ಟರೆ ನಾವು ಗಣ್ಯರು. ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೇ ಸರ್, ಏನು ಹೇಳೋಣ, ನಾವು ನಡಿಬಾರ್ದು ಅಂತ ಹೇಳ್ತೀವಿ. ಅದು ಎಲ್ಲ ಬೇರೆ ದೇಶದಿಂದ ಬಂದು ನಮ್ಮ ಕರ್ನಾಟಕದಲ್ಲಿ ಸೇರಿಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ಹಿಂದಿವರೆಲ್ಲ ಸರ್ ಎಲ್ಲ ಭಾಷೆದವರೇ ಇದ್ದಾರೆ. ಬೆಂಗಳೂರು ಅಂದರೆ ಎಲ್ಲರಿಗೂ ಒಂಥರ ಇದಾಗಿದೆ. ಅದು ಯಾವ ರೀತಿ ಕ್ರಮ ತಗೊತಾ ಇದೆ ಮುಂದೆ ತಗೊಬೇಕು ಅಂತ ಕೇಳ್ಕೊತಾ ಇದ್ದೀವಿ ಅಷ್ಟೇ. ನಿಜವಾಗ್ಲೂ ಅದು ಕರೆಕ್ಟಾಗಿ ಹೇಳಿರೋದು. ಅದಕ್ಕೆ ಕೇಳೋರು ಸರ್ ಅದು ರೀತಿಯಲ್ಲಿ ಕೇಳಬೇಕು ಸರ್. ಅದು ಎಲ್ಲ ಒಗ್ಗಟ್ಟಾಗಬೇಕು, ಕೇಳಬೇಕು. ಇಲ್ಲಿ ಇರೋರು ಯಾರು ಕೇಳಲ್ಲ, ಬಂದವ್ರಿಗೆಲ್ಲ ಸೇರಿಸ್ಕೊಂಡಿರ್ತಾರೆ. ಇದ್ರ ಮೇಲೆ ನಾವು ಬೇರೆ ಏನು ಹೇಳ, ನಾವು ಒಗ್ಗಟ್ಟಿದ್ರೆ ಎಲ್ಲ ಮಾತಾಡ್ಬೋದು. ಒಬ್ಬರು ಇಬ್ಬರು ಮಾತಾಡಿ ಏನು ಸರ್ ಪ್ರಯೋಜನ? ನೀವು ಹೇಳಿ. ರಕ್ಷಣೆ ಇದೆ ಆದರೆ ಒಗ್ಗಟ್ಟಿಲ್ಲ. ಎಲ್ಲೋ ಒಂದು ಕಡೆ ರಕ್ಷಣೆ ಮಾಡಿಬಿಟ್ರು, ಬೇರೆಯವ್ರ ಕಡೆ ರಕ್ಷಣೆ ಕೊಟ್ಟಿಲ್ಲ ಅಂದರೆ ಏನು ಪ್ರಯೋಜನ? ಇವಾಗ ಅವರು ಊರು ಊರು ಬಂದವ್ರೆ, ಅವರಿಂದ ಇಲ್ಲೆಲ್ಲ ಜೀವನ ಮಾಡ್ತಾವ್ರೆ, ಹಿಂಗೆ ಅಂತಾರೆ. ಇವಾಗ ಅವ್ರು ಬಂದಿರೋದು ಅವರು ಊರಿಗೆ ಅವರು ದುಡ್ಕೊಂಡು ಹೋಗ್ತಾರೆ. ಇಲ್ಲಿಯವ್ರಿಗೆ ಏನಿದೆ ರಕ್ಷಣೆ? ಊರಿಂದ ನಮಗೆ ದುಡಿಮೆ ಏನಿಲ್ಲ. ಅದೇ ಥರ ಬಾಡಿಗೆ, ಮನೆ ಬಾಡಿಗೆ ಜಾಸ್ತಿ ಅಂತಾರೆ. ಬೇರೆ ಬೆಲೆ ಏರಿಕೆ ಜಾಸ್ತಿ ಆಗಿಬಿಟ್ಟಿದೆ. ಹೇಳಿದೆ ಅವ್ರು ಕಷ್ಟಪಡೋರು ಅಂತ. ಇಲ್ಲಿಯವ್ರವ್ರು ಕಷ್ಟಪಡಲ್ವಾ? ಕಷ್ಟಪಡ್ತಾರೆ. ನಾವು ಕೊಡ್ದಂಗೆ ನಮಗೆ ಅದೇ ಥರ ಕೆಲಸ ಕೊಡಿ, ನಾವು ಮಾಡ್ತೀವಿ. ಎಲ್ಲ ಬಿಟ್ಟು ಆಟೋದಲ್ಲಿ ಬಂದು ಆಚೆದವ್ರು ಬಂದು ಓಡಿಸೋರಲ್ಲ ಸರ್. ಇದಕ್ಕೇನು ಕಾರಣ? ಯಾರು ಕಾರಣ ಹೇಳಿ? ನಮ್ಮವ್ರು ತಾನೇ. ಅವ್ರಿಗೆ ಆ ಥರ ಆಶ್ವಾಸ ಕೊಟ್ಟಿರ್ತಾನೆ ಸರ್ ಬಂದು ಓಡಿಸೋರೋದು ಅವರು. ಹಾಂ ಅಲ್ವಾ? ಇವಾಗ ನಾಳೆ ಅವರು ಅಲ್ಲೇ ಮಾಡ್ಬೋದು, ಬೇರೆನೂ ಮಾಡ್ಬೋದು. ಯಾರು ಕೇಳ್ತಾರೆ? ಇಲ್ಲಿರೋರಿಗೆ ಕೇಳೋದು. ಅವರು ಒಂದು 2 ತಿಂಗಳು ಬರ್ತಾರೆ, 3ನೇ ತಿಂಗಳು ಓಡ್ತಾರೆ. 3ನೇ ತಿಂಗಳು ಓಡ್ತಾರೆ ಅವರು. ಇಷ್ಟೇ ಸರ್, ಅರ್ಥ ಮಾಡೋಕೆ ಅಷ್ಟೇ. ನಾವೆಲ್ಲ ಇಲ್ಲಿ ಒಗ್ಗಟ್ಟಾದರೆ ಸರಿ ಹೋಗುತ್ತೆ. ಅಲ್ಲಿ ದೊಡ್ಡವರು ಒಂಥರ ಮಾತಾಡ್ತಾರೆ, ಮಿಡಿಲ್ ಅವರು ಒಂಥರ ಮಾತಾಡ್ತಾರೆ, ಚಿಕ್ಕವರು ಒಂಥರ ಮಾತಾಡ್ತಾರೆ. ಏನಿದೆ ಇಲ್ಲಿ ಒಗ್ಗಟ್ಟಾಗಬೇಕು ಸರ್, ಅಷ್ಟೇ. ನನ್ನ ಹೇಳ ಪ್ರಕಾರ ಇದೆ ಸರ್. ಇದರಲ್ಲಿ ಏನಿದೆ ನೀವೇ ನೋಡಿ ಅರ್ಥ ಮಾಡಿ ಹಾಕಿ. ಹೌದು ಸರ್, ಕರೆಕ್ಟ್. ಅದು ರಕ್ಷಣೆ ಇಲ್ಲ ಕನ್ನಡದಲ್ಲೇ ರಕ್ಷಣೆ ಇಲ್ಲ. ಬೇರೆ ರಾಜ್ಯದವರು ಬಂದು ಬಳಕೆ ಮಾಡ್ತಾ ಇದ್ದಾರೆ. ಆ ಒಂದು ದಿವಸದಲ್ಲಿ ಸರ್ಕಾರ ಕರೆಕ್ಟಾಗಿತ್ತು ಎಲ್ಲ ಮಾಡ್ಬೋದು. ಮಾಡ್ತಾರೆ ಸರ್ಕಾರ.
ಹೌದು ಸರ್, ಅದೇ ಆಗಿರೋದು. ಮೊನ್ನೆ ನೋಡಿದ್ರಲ್ಲ ಒಂದು ವಿಡಿಯೋ, ನಮ್ದೆಲ್ಲ ಹಂಗೆ ಆಗಿರೋದು ಪ್ರಾಬ್ಲಮ್. ನಮ್ಮ ಕರ್ನಾಟಕದವ್ರು ಸರಿ ಇಲ್ಲವಲ್ಲ, ಇವ್ರು ನಿಂತ್ಕೊಂಡು ಮಾತಾಡ್ಬೇಕು ಅದ್ರ ಬಗ್ಗೆ. ಒಂದು ಜೀವಕ್ಕೆ ಬೆಲೆನೇ ಇಲ್ಲ. ನಾವು ಹಂಗೆ ಆರೇಂಜಲ್ಲಿ ಹೊಡೆದವನಲ್ಲ, ಯಾರು ನೋಡ್ತಾರೆ ಸರ್ ಇವತ್ತು? ಕರ್ನಾಟಕದಲ್ಲಿ ಹುಟ್ಟಿದ ಮೇಲೆ ನಮ್ದು ಇರಬೇಕು, ನಮ್ದಿಲ್ಲ ಅಂದರೆ ಅವ್ರೇನಕ್ಕೆ? ಇವರೆಲ್ಲ ನಮ್ಮ ರಾಜಕಾರಣಿಗಳು ಸರಿ ಇಲ್ಲ, ಏನು ಮಾತಾಡ್ತೀರ ಅವ್ರ ಹತ್ರ? ಅವ್ರು ಕರೆಕ್ಟ್ ಇರುತ್ತೆ ನಾವು ಮಾತಾಡೋಕ್ಕಾಗೋದು, ನಮ್ದೇನಿಲ್ಲ ಮಾತಾಡೋಕ್ಕೆ ಅಷ್ಟೇ. ಯಾರು ಮುಂದೆ ಬರ್ತಾ ಇಲ್ವಲ್ಲ, ನಾವು ಆಟೋದವ್ರು ರೆಡಿ ಇದ್ದೀವಿ, ನಮ್ಗೆ ರಾಜಕಾರಣಿಗಳು ಯಾರು ಬರ್ತಾ ಇಲ್ವಲ್ಲ, ಮುಂದೆ ಏನು ಮಾಡೋಣ? ಎಲ್ಲ ನಾವು ಹೊಡೆದಾಡ್ಕೊಬೇಕಲ್ಲ, ಹಂಗೆ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ನಾವೇನು ಮಾಡೋಕ್ಕಲ್ಲ ಸರ್. ಅದರಿಂದ ಯಾರು ಮುಂದೆ ಬರ್ತಾ ಇಲ್ಲ. ಬಂದರೆ ಏನೋ ಒಂದು ಮಾಡ್ಬೋದು ಅಷ್ಟೇ ಸರ್. ಹೌದು, ಅವ್ರು ಮುಂದೆ ಬರಬೇಕಲ್ಲ ಸರ್. ಅವ್ರು ಮುಂದೆ ಬಂದರೆ ನಾವು ಮಾತಾಡೋದು, ಬಂದಿಲ್ಲ ನಾವೇನು ಮಾತಾಡೋಣ? ನಾವು ಹೊಡೆದಾಡ್ತೀವಿ ಅಷ್ಟೇ, ಏನು ಮಾತಾಡೋಕ್ಕಲ್ಲ ಸರ್. ನಾವು ಎಲ್ಲ ಅವ್ರದ್ದೇ ಆಗ್ಬಿಟ್ಟಿದೆ. ಏನು ಹೇಳೋಕ್ಕಾಗಲ್ಲ ಸರ್. ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಸರಿ ಇಲ್ಲ ಸರ್. ಗೌರ್ಮೆಂಟ್ ಕರೆಕ್ಟಾಗಿದ್ದರೆ ಎಲ್ಲನೂ ಕರೆಕ್ಟಾಗಿರ್ತೀವಿ. ಫಸ್ಟು ನಾವುಗಳು ಸರಿ ಇಲ್ಲ. ನಾವುಗಳು ಫಸ್ಟ್ ಓಟ್ ಹಾಕ್ತೀವಲ್ಲ, ಯೋಚನೆ ಮಾಡಿ ಓಟ್ ಹಾಕಿದ್ರೆ ಕರೆಕ್ಟಾಗಿರ್ತದೆ. ಯೋಚನೆ ಮಾಡಿ ಓಟ್ ಹಾಕಲ್ಲ, ಅದೇ ಎಫೆಕ್ಟ್ ಇದು. ಏನು ಮಾಡೋಕ್ಕಾಗಲ್ಲ. ಈಗ ಪರಿಸ್ಥಿತಿ ಹಂಗೆ ಆಗ್ಬಿಟ್ಟಿದೆ ಸರ್. ಕನ್ನಡಕ್ಕೆ ಬೆಲೆನೇ ಇಲ್ಲ. ಹಿಂದಿಯವರು ಜಾಸ್ತಿ ಇದಾಗ್ತಾ ಇದ್ದಾರೆ. ಈಗ ಹಂಗೆ ಆಗ್ಬಿಟ್ಟದೆ ಎಲ್ಲ ಪರಿಸ್ಥಿತಿ. ಬೇರೆ ಫುಟ್ಪಾತ್ ಮೇಲೆ ಬಂದು ನೆಕ್ಸ್ಟ್ ಇರ್ತೀವಲ್ಲ, ನಮಗೆ ಗ್ಯಾರಂಟಿ ಇಲ್ಲ. ನೋಡಿ, ನಾವು ಓದಿರೋದು ಕನ್ನಡ ಮೀಡಿಯಮ್ಮು. ನಮಗೆ ಅತಿ ಹೆಚ್ಚು ಮುಖ್ಯ ಆಗಿರೋದು ಕನ್ನಡ ಮೀಡಿಯಮ್ ಸ್ಕೂಲ್ ಬೇಕು, ಕನ್ನಡ ಮಾತಾಡಬೇಕು. ನಾವೆಲ್ಲೋದ್ರೂ ಒಂದು ಬೋರ್ಡ್ ನೋಡೋದೇ ಅರ್ಥ ಮಾಡ್ಕೊಳ್ಳೋದು ಕನ್ನಡ ಇದೆಯಾ ಅಂತ. ಕನ್ನಡ ಇಲ್ಲ ಅಂದರೆ ವೇಸ್ಟು. ಕನ್ನಡ ಎಲ್ಲಿದ್ರೂ ಸ್ಕೂಲು ಚೆನ್ನಾಗಿ ಓಪನ್ ಆಗಬೇಕು. ಸ್ಕೂಲು ಕನ್ನಡಿಗರಿಗೆ ಎಲ್ಲ ಕಡೆ ಬೆಲೆ ಕೊಡಬೇಕು. ಆ ಥರ ಒಂದು ಸಿಚುವೇಶನ್ ಸೃಷ್ಟಿ ಆಗಬೇಕು ಅಷ್ಟೇ. ಕನ್ನಡ ಆಗಬಾರ್ದು. ಇನ್ನು ನಮ್ಮ ಇಲ್ಲ ಅಣ್ಣ ನೋಡಿ, ಕನ್ನಡ ಹೋರಾಟ ಮಾಡಬೇಕದು. ಅದಕ್ಕೋಸ್ಕರ ನಮ್ಮನ್ನ ಯಾರು ಇದು ಮಾಡ್ತಾರೆ, ಅದ್ರ ಬಗ್ಗೆ ನಾವು ಹೋರಾಟ ಮಾಡಬೇಕು. ನಮ್ಮನ್ನು ಯಾರೂ ಆ ಥರ ಆ ಸಿಚುವೇಶನ್ ನೋಡಬಾರ್ದು. ಆ ಥರ ಒಂದು ಸೃಷ್ಟಿ ಆಗಬೇಕು. ಅದೇ ಮೇನು. ನಮ್ಮೂ ಸರಿ ಇಲ್ಲ. ನಮ್ಮೂ ಸರಿ ಇದ್ದರೆ ಅವ್ರಷ್ಟು ಧೈರ್ಯ ಇರೋಲ್ಲ ಬೇರೆಯವ್ರಿಗೆ ಬಂದು ನಮ್ಮನ್ನ ಹೊಡೆಯೋಕ್ಕೆ ಅಷ್ಟು ಶಕ್ತಿ ಯಾರಿಗೂ ಇಲ್ಲ. ನೋಡಿ, ನಾವು ಎಲ್ಲ ಊಟ ತಿಂಡಿ ಪಂಡಿ ಎಲ್ಲ ಇಲ್ಲಿಂದನೇ ದುಡ್ಕೊ ಹೋಗ್ತಾ ಇರೋದು. ಅವರು ಒಳ್ಳೆ ಬಟ್ಟೆ ಇಲ್ಲಿಂದ ದುಡ್ಕೊ ಹೋಗ್ತಾ ಇರೋದೆ. ಅದಕ್ಕೋಸ್ಕರ ನಮ್ಮೂ ಸರಿ ಇಲ್ಲ. ನಮ್ಮ ಸರಿ ಆದರೆ ಅಷ್ಟು ಧೈರ್ಯ ಯಾರಿಗೂ ಬರೋಲ್ಲ ಅಷ್ಟೇ. ಇದೆಲ್ಲ ಈ ಘಟನೆ ಆಗಬಾರ್ದು. ಉತ್ತರ ಭಾರತದವರು ಅವ್ರ ಭಾಷೆ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ, ಆ ಥರ ಮಾಡಬಾರ್ದು. ಯಾರೇ ಆಗಲಿ, ಕರ್ನಾಟಕದಲ್ಲೇ ತಮಿಳ್ನಾಡಲ್ಲಿ ಯಾರೇ ಆಗಲಿ, ಆ ಥರ ಒಬ್ರಿಗೊಬ್ರು ಇದು ಮಾಡಬಾರ್ದು. ಮೊದಲು ತಿಳ್ಕೊಂಡು ಇದು ಮಾಡಬೇಕಲ್ಲ ಸರ್. ಈ ಥರ ಹೊಡೆದ್ರೆ ಏನು ಪ್ರಯೋಜನ? ಅವನಿಗೂ ಅನುಕೂಲ ಇಲ್ಲ, ಇವ್ರಿಗೂ ಅನುಕೂಲ ಇಲ್ಲ. ಅವನು ಏನು ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅದು ಗೊತ್ತಾಗೋಲ್ಲ. ಬಟ್ ಅವ್ರಿಗೆ ಗೊತ್ತಾಗಬೇಕು. ಸ್ವಲ್ಪ ತಾಳ್ಮೆಯಿಂದ ವಹಿಸಿದ್ರೆ ಇದಾಗ್ತಿರಲಿಲ್ಲ ಅಂತ. ಹಿಂಗೆಲ್ಲ ಮಾಡಿಬಿಟ್ಟು ಒಬ್ಬೊಬ್ರಿಗೆ ದ್ವೇಷ ಆಡಿರ್ತಾರೆ ಹೊರತಾಗಿ ಒಳ್ಳೇದಂತೂ ಆಗಲ್ಲ ಇದರಿಂದ ಅಷ್ಟೇ. ಇಲ್ಲ ಸರ್, ರಕ್ಷಣೆ ಕೊಡಬೇಕು. ಆದಷ್ಟು ಜನಗಳೆಲ್ಲ ಬೆಂಬಲ ಕೊಟ್ಟರೆ ಇದು ರಕ್ಷಣೆ ಅಂತ ಹೇಳ್ಬೋದು. ಈ ರಕ್ಷಣೆ ಇದ್ರೇ ನಮ್ಮ ಕರ್ನಾಟಕ ಉಳಿಯೋದು. ಇಲ್ಲಾಂದರೆ ಬೇರೆ ಕಡೆ ಎಲ್ಲ ಬಂದು ನಮ್ಮ ಮುಚ್ಚಾಕಿ ಹೊಡೆದು ಈ ಕರ್ನಾಟಕದ ಇಲ್ದಂಗೆ ಮಾಡ್ತಾರೆ. ಆ ಥರ ಅನ್ನ ನೀರು ತಿನ್ನೋದು ಕರ್ನಾಟಕದಾಗೆ. ಆ ಕರ್ನಾಟಕಕ್ಕೆ ಬೆಲೆ ಕೊಟ್ಟರೆ ರಕ್ಷಣೆ ಅಂತ ಹೇಳ್ಬೋದು ಸರ್. ಇದು ಕನ್ನಡ ಯಾರು ಕೇಳೋದು ರೂಲ್ಸ್ ಇಲ್ಲ, ಯಾರು ಬಾಯಿ ಬಿಟ್ಟು ಕೇಳಲ್ಲ. ಎಲ್ಲ ಹಿಂದೆ ಮಾತಾಡಿದ್ರೆ ಮುಂದೆ ಯಾರು ಮಾತಾಡಲ್ಲ. ಡೈರೆಕ್ಟಾಗಿ ಮಾತಾಡಿದ್ರೆ ಸಾಲ್ವ್ ಆಗುತ್ತೆ, ಯಾರು ಮಾತಾಡಲ್ಲ. ಇದೇ ಬಂದಿರೋದು. ಇವಾಗ ಒಬ್ಬರು ಬಂದು ಮುಂದೆ ಮಾತಾಡಲ್ಲ. ಯಾರು ಕೇಳಿದ್ರೆ ಹಿಂದೆ ಮಾತಾಡ್ತಾರೆ. ಹಿಂದೆ ಮಾತಾಡಿದ್ರೆ ಗೊತ್ತಾಗಲ್ಲ. ಅದು ಮುಂದೆ ಬಂದು ಮಾತಾಡಿದ್ರೆ ಎಲ್ಲ ಸಾಲ್ವ್ ಆಗುತ್ತೆ. ಕನ್ನಡದಲ್ಲಿ ಕನ್ನಡನೇ ಮಾತಾಡಬೇಕು. ಇದು ಕನ್ನಡ ನಾಡು, ಕನ್ನಡನೇ ಮಾತಾಡಬೇಕು. ಬರೋಲ್ಲ. ಯಾಕೆ ಹೊಡಿತಾರೆ? ರಿವರ್ಸ್ ನಾವು ಹೊಡಿಬೇಕು ಅಷ್ಟೇ. ಇದು ಕನ್ನಡ ನಾಡು, ಕನ್ನಡನೇ ಮಾತಾಡಬೇಕು. ರೂಲ್ಸ್ ಇರೋದೇ ಅದೇ. ಅವ್ರ ದೇವಸ್ಥಾನ ಹೋದರೆ ನಾವು ಕನ್ನಡ ಮಾಡಿದ್ರೆ ಒಪ್ಕೊಂಡ್ಬಿಡ್ತಾರಾ ಹೇಳಿ? ಹೆಂಗೆ ಅದು ಹಿಂದೆ ಮಾತಾಡ್ತಾರೆ, ಯಾರು ಮುಂದೆ ಬಂದು ಮಾತಾಡಲ್ಲ. ನಾನು ಕನ್ನಡಿಗ, ಕನ್ನಡ ಮಣ್ಣು ಅಂತಾರೆ, ಯಾರು ಮುಂದೆ ಬಂದು ಮಾತಾಡಲ್ಲ. ಇದೇ ಆಗಿರೋದು ಸರ್. ಇದು ವಿರೋಧ ಮಾಡಬೇಕು ಕನ್ನಡಿಗ ಸರ್ಕಾರ. ಏನು ಸರ್, ಅವ್ರಿಗೆ ಏನು ಹೇಳೋಕ್ಕಾಗುತ್ತೆ? ನಾವು ಚಿಕ್ಕವರು, ಅವ್ರು ದೊಡ್ಡವರು, ಅವ್ರು ಏನು ಹೇಳ್ತಾರೆ ನಾವು ಅದು ಕೆಲಸ ನಾವು ಮಾಡ್ತೀವಿ. ಅದಾಗುತ್ತೆ ಸರ್. ಅದು ಆವಾಗಲಿಂದ ನಡ್ಕೊಬಂದಿದೆ. ಯಾರ್ಯಾರು ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಅದು ಅಷ್ಟೇ. ನೋಡಿ, ನೆನ್ನೆನೂ ಹಂಗೆ ಆಗಿದೆ. ಅಲ್ಲಿ ಎಲ್ಲ ಯಾವುದೋ ಒಂದು ಇದರಲ್ಲಿ ಅದು ಯಾವುದೋ ಬೈಪ್ನಳ್ಳಿಲಿ ಏನು ಮಾಡೋದು. ಈಗ ಹೋಗ್ತಾ ಇರ್ತೀವಿ, ನಮಗೂ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಅಂದ್ಕೊಳ್ಳಿ, ಕೇಳ್ದಂಗೆ ನಾವು ಹೋಗ್ತಾ ಇರ್ತೀವಿ ಅಷ್ಟೇ. ಅದೇನು ಮಾಡೋಕ್ಕಾಗಲ್ಲ ಸರ್. ಇವಾಗ ನಮಗೆ ಅಸಹಾಯಕರ ಆಯ್ದಂಗೆ ಆಗಿಬಿಟ್ಟಿದೆ. ಇಲ್ಲಿ ಜಾಸ್ತಿ ಏನಾರ ಮಾತಾಡೋಕೆ ಹೋದರೆ ನಾವು ಕೆಲಸಕ್ಕೆ ಪ್ರಾಬ್ಲಮ್ ಆಗ್ತದೆ. ಇವಾಗ ಏನು ಮಾಡೋಕ್ಕಾಗಲ್ಲ. ಅವ್ರು ಜಾಸ್ತಿ ಇದು ಆದರೆ ಇವಾಗ ಎಲ್ಲ ಜಾಸ್ತಿ ಈಗ ಕೆಲಸಕ್ಕೆ ಬರೋರೆಲ್ಲ ಅವರೇ. ಇಲ್ಲಿ ಕೆಲಸ ಮಾಡೋರು ನಮ್ಮ ಕರ್ನಾಟಕದಲ್ಲಿ ಯಾರೂ ಇಲ್ಲ. ರಕ್ಷಣೆ ಅಂತೂ ಇಲ್ಲ ಬಿಡಿ. ರಕ್ಷಣೆ ಎಲ್ಲಿ ಯಾವ ಬೇಕಾದಾಗ ಏನು ಮಾತಾಡ್ತಾರೋ ಅವ್ರ ಭಾಷೆಯಲ್ಲೇ ನಾವು ಮಾತಾಡಬೇಕು. ಇಲ್ಲ ಒಂದು ಟಿಕೆಟ್ ತೊಗೋಬೇಕಾದ್ರೂ ನಾವು ಅವ್ರ ಭಾಷೆನ ಮಾತಾಡಿದ್ರೆ ಟಿಕೆಟ್ ತೊಗೋತಾರೆ. ಇಲ್ಲ ಅಂತ ಕನ್ನಡ ಮಾತಾಡಲ್ಲ ಅವರು. ಕನ್ನಡ ಮಾತಾಡಿದ್ರೆ ಈಗ ನಮಗೆ ಸರ್ಕಾರ ಅದಕ್ಕೆ ಬೆಂಬಲ ಇಲ್ಲ. ಸರ್ಕಾರ ಬೆಂಬಲ ಕೊಡ್ಬೇಕು ನಮಗೆ. ಕರ್ನಾಟಕದಾಗ ಕನ್ನಡಿಗರಿಗೆ ಮೇಲು, ಕನ್ನಡಿಗರೇ ನಾವು ಇಲ್ಲಿರಬೇಕು. ನೆಕ್ಸ್ಟ್ ಇನ್ನು ಕನ್ನಡಿಗರೇ ಇಲ್ದಂಗೆ ಆಗುತ್ತದೆ ಇಲ್ಲಿ ಬೆಂಗಳೂರಲ್ಲಿ. ಆ ಪರಿಸ್ಥಿತಿ ಬರ್ತೈತೆ ರೀ ಸರ್. ಇಲ್ಲಿ ಕನ್ನಡ ಮಾತಾಡಿದ್ರೆ ಅಲರ್ಜಿ ಥರ ಮಾತಾಡ್ತಾರೆ ಸರ್. ಒಬ್ಬೊಬ್ರು ಟಿಕೆಟ್ ತೊಗೋಬೇಕಾದ್ರೂ ಕೈಯಲ್ಲಿ ಮೊಬೈಲಲ್ಲಿ ಇದು ಹಾಕೊಂಡು ಕೂತ್ಬಿಟ್ಟು ಸುಮ್ಮನೆ ಕುಂದಿರ್ತಾರೆ.
ಹಾಂ ಅಂತಾರೆ. ಅವಾಗ ಇಷ್ಟ ನಮಗೊಂದು ಸ್ಟೇಜ್ ದಾಟಿ ಹೋಗ್ಬಿಡ್ರಿ. ಅದನ್ನ ಯಾರು ಕೇಳಲ್ಲ. ಅದನ್ನೇ ಹಿಡಿದು ನಾವೇನಾರು ಕೇಳಿದರೆ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ನಮ್ಮ ಡಿಪಾರ್ಟ್ಮೆಂಟಿಗೆ ಕಳಿಸ್ಬಿಡ್ತಾರೆ. ಆವಾಗ ನಮ್ಮನ್ನು ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸ್ತಾರೆ. ಇದೇ ಪ್ರಾಬ್ಲಮ್. ಜಾಸ್ತಿ ಈಗೇನಾರು ಕೇಳಿದರೆ ಇದಾಗತ್ತೆ, ಇಲ್ಲ ಅಂದರೆ ಏನಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ಕನ್ನಡಿಗರ ಅಳಲು. ಈಗಲಾದರೂ ಸರ್ಕಾರ ಎಚ್ಚೆತ್ಕೊಂಡು ಕನ್ನಡಿಗರ ಮೇಲೆ ನಿರಂತರ ಹಲ್ಲೆಯನ್ನು ಇದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಸಾಮ್ರಾಟ್ ಟಿವಿ ಆಗ್ರಹ. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ರೋಹನ್ ಹಿರೇಮಠ್, ಸಾಮ್ರಾಟ್ ಟಿವಿ ಬೆಂಗಳೂರು.